ಉತ್ತರ ಕರ್ನಾಟಕದ ಬಾದಾಮಿ ಬನಶಂಕರಿ ದೇವಿ ರಥೋತ್ಸವದ ವೈಭವದೊಂದಿಗೆ ಅತಿ ದೊಡ್ಡ ಜಾತ್ರೆ ಆರಂಭ. ಉತ್ತರ ಕರ್ನಾಟಕದ ಸುಪ್ರಸಿದ್ಧ ಬಾದಾಮಿ ಬನಶಂಕರಿ ದೇವಿ ಮಹಾರಥೋತ್ಸವವು ಸಂಜೆ 5:30 ಗಂಟೆ ಗೋಧೂಳಿ ಮುಹೂರ್ತದಲ್ಲಿ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಸಡಗರ ಸಂಭ್ರಮ ವೈಭವದಿಂದ ಜರುಗಿತು. ಸುಮಾರು 1 ತಿಂಗಳುಗಳ ಕಾಲ ಜರುಗುವ ಈ ಜಾತ್ರೆಗೆ ರಥೋತ್ಸವಕ್ಕೆ ಹಲವಾರು ಸಹಸ್ರ ಸಂಖ್ಯೆಯಲ್ಲಿ ಜನರು ಪಾಲ್ಗೊಳ್ಳುವರು. ಈ ಜಾತ್ರೆಯು ಪ್ರಾರಂಭವಾಗುವುದು ಗದಗ ಜಿಲ್ಲೆಯ ರೋಣ ತಾಲೂಕಿನ ಮಾಡಲಗಿರಿ ಗ್ರಾಮದಿಂದ ಕಳುಹಿಸುವ ಮಜಬೂತಾದ ಪುಂಡಿ ನಾರಿನ ಹಗ್ಗದಿಂದ ರಥೋತ್ಸವ ಜರುಗುವುದು ವಿಶೇಷ ಮತ್ತು ಸಂಪ್ರದಾಯದಂತೆ ಊರಿನ ಗೌಡರಾದ ಹುನಗುಂಡಿ ಮತ್ತು ಗೋವಿಂದ ಗೌಡ್ರ ಮನೆತನದವರು ಹಗ್ಗವನ್ನ ತಾಯಿ ಬನಶಂಕರಿಗೆ ತಲುಪಿಸಲೆಂದೇ ಹೊಸ ಹೊರಿಗಳನ್ನ ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ಖರೀದಿ ಮಾಡೋದು ಕೂಡ ವಿಶೇಷ. ಪುಂಡಿ ನಾರಿನ ಹಗ್ಗಕ್ಕೆ ಹಾಗೂ ಎತ್ತಿನ ಹಳಿ ಬಂಡಿಗೆ ಪೂಜೆ ಸಲ್ಲಿಸಿ ಮೆರವಣಿಗೆ ಮೂಲಕ ಬನಶಂಕರಿಗೆ ಪ್ರಯಾಣ ಬೆಳೆಸಿ ಮಾರ್ಗದುದ್ದಕ್ಕೂ ಪಟಾಕಿ ಸಿಡಿಸಿ ಜಯಘೋಷ ಮತ್ತು ವಾದ್ಯಗಳೊಂದಿಗೆ ಮಲಪ್ರಭಾ ನದಿಯ ಮೂಲಕ ಪುಂಡಿ ಹಗ್ಗವನ್ನ ತೆಗೆದುಕೊಂಡು ತೇರಿನ ಮೈದಾನಕ್ಕೆ ಬರುವ ಗ್ರಾಮಸ್ಥರು ಅಂದು ಇಡೀ ದಿವಸ ಉಪವಾಸ ಇರುತ್ತಾರೆ. ಹಗ್ಗವನ್ನ ಬರಮಾಡಿಕೊಂಡ ಪೂಜಾರಿ ಮನೆತನದ ಆನಂದ್ ಪೂಜಾರ್ ಮತ್ತು ಮಾಲ್ತೇಶ್ ಪೂಜಾರ್ ತಮ್ಮ ಬಂಧು ಬಾಂಧವರೊಂದಿಗೆ ಪೂಜೆ ಸಲ್ಲಿಸಿ ಬರಮಾಡಿಕೊಂಡರು. ದೇವಿಯ ಉತ್ಸವ ಮೂರ್ತಿಯ ಭವ್ಯ ಮೆರವಣಿಗೆಯ ಮೂಲಕ ಮಂತ್ರ ಘೋಷಗಳಿಂದ ರಥದಲ್ಲಿ ಸ್ಥಾಪಿತ ರಥೋತ್ಸವವನ್ನ ಗೋಧೂಳಿ ಮುಹೂರ್ತದಲ್ಲಿ ಪ್ರಾರಂಭಿಸಿದ ಕೂಡಲೇ ಭಕ್ತರು ರಥಕ್ಕೆ ಉತ್ತತ್ತಿ, ಬಾಳೆಹಣ್ಣು, ದೊಡ್ಡು, ಲಿಂಬೆಹಣ್ಣು, ತೆಂಗಿನಕಾಯಿಗಳನ್ನ ಸಮರ್ಪಿಸಿ ಭಕ್ತಿ ಮೆರೆದರು. ನಂತರ ಜಾತ್ರೆಯಲ್ಲಿ ಜಾಲಿಹಾಳ ಗ್ರಾಮದವರು ಗೋಮಯದಿಂದ ತಯಾರಿಸಿದ ಬಣ್ಣದ ಕಿಟ್ಟದ ಬೊಂಬೆಗಳನ್ನ ಸಹೋದರರು ಮತ್ತು ಮದುವೆಯಾಗದ ಮತ್ತು ಮಕ್ಕಳಾಗದ ಸಹೋದರಿಯರಿಗೆ ಕಾಣಿಕೆ ನೀಡಲು ಖರೀದಿಸುತ್ತಿದ್ದು ಕಂಡುಬಂತು. ಅರುಣ್ ಕುಮಾರ್, ಮುಚ್ಖಂಡಿ ಮಠ್, NKS TV4 ನ್ಯೂಸ್, ಬಾಗಲಕೋಟೆ.